ಕೇಸ್ ಅನ್ನು ಏನಂತ ಹೇಳ್ತೀವಲ್ಲ ಅದನ್ನು ಮೇಲೆ ಎತ್ತುವ ಮುಖಾಂತರ ಎರಡೂ ಹಸ್ತವನ್ನು ಪ್ರೆಸ್ ಮಾಡಿ ಈ ನಾಭಿ ಚಕ್ರವನ್ನು ಕಂಪ್ಲೀಟ್ ಒಳಗಡೆಯನ್ನು ಸೆಳೆಯುವಂಥ ಸ್ಥಿತಿಯೇ ಉಡ್ಯಾನ ಬಂಧದ ಸ್ಥಿತಿ. ನೋಡಿ ಇಲ್ಲೆಲ್ಲ ಕೇವ್ ಬಂದಂಗೆ ಆಗಿದೆ, ಕಂಪ್ಲೀಟ್ ಕೇವ್ ತರ ಬಂದಾಗ್ತದೆ ಈ ಉಡ್ಯಾನ ಸ್ಥಿತಿ. ಇಲ್ಲಿ ಬರ್ತಕ್ಕಂಥ ಇದು ಡೈಮಂಡ್ ಸ್ಟೆಪ್. ಈ ಒಂದು ಶಕ್ತಿ ಇಲ್ಲಿ ಇರ್ತಕ್ಕಂಥ ಹೃದಯ ಶಕ್ತಿ ಇಲ್ಲಿ ಜಾಗೃತ ಆಗುತ್ತೆ, ಇಲ್ಲಿ ನಾಭಿ ಶಕ್ತಿ, ಇಲ್ಲಿರ್ತಕ್ಕಂಥ ಪ್ರಾಣ ಶಕ್ತಿ ಆಕ್ಟಿವೇಟ್ ಆಗುತ್ತೆ, ಇಲ್ಲಿ ಬರ್ತಕ್ಕಂಥ ಲಿವರ್, ದ ಸ್ಪ್ಲೀನ್, ಪ್ಯಾನ್ಕ್ರಿಯಸ್ ಕಂಪ್ಲೀಟ್ ಡಿಟಾಕ್ಸ್ ಆಗುತ್ತೆ. ಇಂಥ ಒಂದು ಅದ್ಭುತವಾದಂಥ ಶಕ್ತಿ ಈ ಒಂದು ಉಡ್ಯಾನ ಕ್ರಿಯೆಯಿಂದ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಇದರಿಂದ ನಮ್ಮ ವಾತ ಡಿಸಾರ್ಡರ್ಸ್ ಏನಿರ್ತಾವೆ, ಆಯುರ್ವೇದದಲ್ಲಿ 80 ಕಾಯಿಲೆಗಳು ವಾತ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರ್ತಕ್ಕಂಥ ಒಂದು ಏನು ರೋಗಗಳಿದಾವಲ್ಲ, ವಾತದಿಂದ ಬರ್ತಕ್ಕಂಥ 80 ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಉಡ್ಯಾನ ಬಂಧಕ್ಕಿರುತ್ತೆ. ಇಂಥ ಒಂದು ಉಡ್ಯಾನ ಬಂಧವನ್ನು ನಾವು ಹೇಗೇಗೋ ಮಾಡಬಾರ್ದು. ಇದನ್ನು ಒಂದು ಕಾಂಪಿಟೇಟಿವ್ ಅಥವಾ ಒಬ್ಬ ಗುರುವಿನಿಂದ ಈ ಗೈಡೆನ್ಸನ್ನು ಪಡ್ಕೊಂಡು ಈ ಕ್ರಿಯೆಯನ್ನು ಮಾಡಬೇಕು. ಇನ್ನು ಈ ಕ್ರಿಯೆಯನ್ನು ಎಷ್ಟೊತ್ತು ಮಾಡ್ಬೋದು ನಾವು? ಸುಮಾರು 5 ರಿಂದ 10 ಟೈಮ್ ಇದನ್ನು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು.